ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಸಿಂಪಲ್ ಆದಂತಹ ರೆಸಿಪಿ ಗುಲಾಬ್ ಜಾಮೂನ್. ರೆಡಿಮೇಡ್ ಪಾಕೆಟಿಂದ ನಾವು ಸ್ವಲ್ಪ ಜಾಸ್ತಿನೇ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ. ಕೇವಲ 20 ರೂಪಾಯಿದು ಒಂದು ಪ್ಯಾಕೆಟ್ ತೊಗೊಂಡು ನಾವು ಮನೆ ಮಂದಿ ಎಲ್ಲ ಗುಲಾಬ್ ಜಾಮೂನನ್ನು ತಿನ್ಬೋದು. ಹಾಗಾದರೆ ಅದರಲ್ಲಿರೋ ಸೀಕ್ರೆಟ್ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಗುಲಾಬ್ ಜಾಮೂನ್ ಮಾಡೋದು ಈಸಿ, ಬಟ್ ಎಲ್ಲರದ್ದು ಕೂಡ ಸ್ಮೂತ್ ಮತ್ತು ಸಾಫ್ಟಾಗಿ ಬರಲ್ಲ ಅಂತ ಹಲವಾರು ಜನರು ಹೇಳಿರೋದನ್ನು ಕೇಳಿದ್ದೀನಿ. ಇವಾಗ ನೋಡಿ, ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 20 ರೂಪಾಯಿದು ಒಂದು ಗುಲಾಬ್ ಜಾಮೂನ್ ಪಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸಾಕಾಗಲ್ಲ ನಮಗೆ ಅಂತ ಅನ್ನೋರು ಇದರಲ್ಲಿ ನಿಮ್ಮ ಮನೆಯಲ್ಲಿ ಹಾಲಿನ ಪೌಡರ್ ಇದ್ದರೆ ಹಾಲಿನ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊರಿ. ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅರ್ಧ ಕಪ್ ಮೈದಾ ಮತ್ತು ಅರ್ಧ ಕಪ್ಪು ಹಾಲಿನ ಪುಡಿ ಮಿಕ್ಸ್ ಮಾಡಿದೆ, ಬಟ್ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸಾರಿ, ನಾನು ತೋರ್ಸೋಕ್ಕಾಗಲಿಲ್ಲ. ನೋಡಿರಿ, ನಾನು ಹಾಕುವಾಗ ಎಷ್ಟು ಪೌಡರ್ ಇತ್ತಲ್ವ, ಈಗ ಜಾಸ್ತಿ ಆಗಿದೆ. ಯಾಕಂದರೆ ನಾನು ಅರ್ಧ ಮೈದಾ ಅರ್ಧ ಹಾಲಿನ ಪೌಡರ್ ಹಾಕ್ಕೊಂಡು ಒಂದು ಏಲಕ್ಕಿ ಕಾಯಿಯನ್ನು ಜಜ್ಜಿಬಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಒಂದು ನೆನಪಿರಲಿ, ನಾವು ಹಾಲಿನ ಪುಡಿ ಮೈದಾ ಎಕ್ಸ್ಟ್ರಾ ಸೇರಿಸಿದರೆ ಅದರಲ್ಲಿ ತುಪ್ಪ ಹಾಕಿ ನಾವು ಆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಬೇಕು. ಅಂದಾಗ ಮಾತ್ರ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನೇನು ನೀವು ಜಾಸ್ತಿ ಚಪಾತಿ ಹಿಟ್ಟು ನಾದೋ ರೀತಿ ನಾದಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಹಳವಾರಾಗಿನ ನಾದ್ಕೊಳ್ಳಿ. ನಾದ್ಕೊಂಡು ನೋಡಿರಿ, ಇವಾಗ ಜಾಮೂನು ಹಿಟ್ಟು ರೆಡಿಯಾಗಿದೆ. ನಾನು ಜಾಮೂನಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಉಳ್ಳಿಯನ್ನು ಹರಿತಾ ಇದ್ದೀನಿ. ಅಷ್ಟು ಉಳ್ಳಿಯನ್ನು ಹರಿದ್ಬಿಟ್ಟು ಅದನ್ನು ರೌಂಡ್ ಶೇಪ್ ಮಾಡ್ಕೋಬೇಕು. ನಿಮಗೆ ಬೇಡ ಅಂದ್ರೆ ನೀವು ಸಿಲಿಂಡ್ರ್ ಆಕಾರದಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಜಾಮೂನು ರೌಂಡಾಗಿದ್ರೇ ತುಂಬ ಚೆನ್ನಾಗಿ ಕಾಣಿಸ್ತವೆ. ಇವಾಗ ನೋಡಿ, ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಜಾಮೂನ್ ಪೌಡರ್ ಇಲ್ಲ ಅಂದರೂ ಕೂಡ ನೀವು ಮೈದಾ ಹಿಟ್ಟು ಮತ್ತು ಹಾಲಿನ ಪೌಡರಲ್ಲೇ ಜಾಮೂನ್ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ನಾನು ಈ ಕಡೆ ಅದೇ ಪಾತ್ರೆ ತೊಳೆದ್ಬಿಟ್ಟು ಆ ಪಾತ್ರೆಯಲ್ಲಿ ಸಕ್ಕರೆ ಹಾಕಿ 1 ಕಪ್ ಸಕ್ಕರೆ ಹಾಕಿ ಆಣ ಮಾಡೋದಕ್ಕೆ ಬಿಡ್ತೀನಿ, ಅಂದರೆ ಸಕ್ಕರೆ ಕರಗೋದಕ್ಕೆ ಬಿಡ್ತೀನಿ. ನೋಡಿರಿ, ಸಕ್ಕರೆಯಲ್ಲಿ ಒಂದು ಲವಂಗ ಬಿದ್ದಿದೆ. ಯಾಕಂದರೆ ಅದು ನಾನು ಸಕ್ಕರೆಯಲ್ಲಿ ಇರುವೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಲವಂಗ ಹಾಕಿರ್ತೀನಿ. ಅದು ಮಾತ್ರ ಸಕ್ಸಸ್ ಆಗಿ ವರ್ಕ್ ಆಗಿದೆ. ನಿಮ್ಮ ಸಕ್ಕರೆಯಲ್ಲಿ ಕೆಂಪಿರುವೆಗಳು ಕರಿ ಇರುವೆಗಳು ಬರ್ತಾ ಇದ್ದರೆ ಆ ಸಕ್ಕರೆಯಲ್ಲಿ 1-2 ರಿಂದ 3-4 ಲವಂಗ ಹಾಕಿಟ್ಬಿಡಿ. ಸಕ್ಕರೆಯಲ್ಲಿ ಇರುವೆ ಆಗಲ್ಲ. ಇದೊಂದು ಟಿಪ್ಸು. ನಂತರ ನಾನು ಎಣ್ಣೆ ಬಿಸಿ ಇಟ್ಟು ನಾನು ಮಾಡಿಟ್ಕೊಂಡಂತಹ ಗುಲಾಬ್ ಜಾಮೂನನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಕೊಂಡಿದ್ದೀನಿ. ಈ ಕಡೆ ನಾವು ಸಕ್ಕರೆ ಕರಗೋದಕ್ಕೆ ಇಟ್ಟಿದ್ವಲ್ಲ, ಅದು ಆರಿದೆ. ಸ್ವಲ್ಪ ಇನ್ನು ಬಿಸಿ ಇರುವಾಗಲೇ ಹಾಕಬೇಕು, ಯಾಕಂದರೆ ನಾವು ಸ್ವಲ್ಪ ಮೈದಾ ಹಾಕಿದ್ದೀವಿ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಬೇಕು ಅಂದರೆ ಬಿಸಿ ಇರುವಾಗಲೇ ಹಾಕಿ. ಯಾಕೆ ಅಂದರೆ ಬಿಸಿ ಇರುವಾಗಲೇ ಹಾಕಿದರೆ ಜಾಮೂನು ಬೇಗ ಸಾಫ್ಟ್ ಆಗುತ್ತೆ. ನಾವು ಇಲ್ಲ ನಾಳೆ ದಿನ ತಿಂತೀವಿ, ಇವತ್ತೇನು ಬೇಡ ಅಂದರೆ ನಾವು ಆಣ ಆರಿದ ಮೇಲೇ ಹಾಕಬೇಕು. ಇನ್ಸ್ಟೆಂಟ್ ಆಗಂದರೆ ಇವಾಗಲೇ ನಮಗೆ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿದರೆ ಗುಲಾಬ್ ಜಾಮೂನ್ ಸಾಫ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಇವಾಗಲೇ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಜಾಮೂನನ್ನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಸಕ್ಕರೆ ಪಾಕನ, ಯಾಕಂದರೆ ಅದೆಲ್ಲ ಹೀರಬೇಕಲ್ವ, ಹೀರಿದರೆ ಕಡಿಮೆ ಆಗುತ್ತೆ. ಸೊ ನೋಡಿ, ನಮ್ಮದು ಫೈನಲಿ ಗುಲಾಬ್ ಜಾಮೂನ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ಬರೋದಕ್ಕೆ ಸಹಾಯವಾಗುತ್ತೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.